ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಮಿಕ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸುಮಾರು 8 ರಿಂದ 10 ದಿನಗಳ ಕಾಲ ಇಟ್ಕೊಳ್ಬೋದು. ಹಾಗೆ ದಿಢೀರಾಗಿ ಒಂದು 5 ನಿಮಿಷಕ್ಕೇ ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂತಹ ಅಡುಗೆನ ನೀವು ಕೂಡ ಮಾಡ್ಕೊಳ್ಬೋದು. ಹಾಗಾದರೆ ಈ ರೆಸಿಪಿ ಏನು, ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಅಲ್ವಾ? ಬನ್ನಿ. ಫಸ್ಟ್ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಚಿಕ್ಕದಾಗಿ ಬೆಳೆದಿರುವಂತಹ 2 ಹಾಗಲಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಬೋದು. ಇದು ಸುಮಾರು 5 ರಿಂದ 6 ಜನರಿಗೆ ಆಗುತ್ತೆ. ಹಾಗೆ ನೋಡಿ, ಈಗ ನಾನು ಈ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಅದರ ಸೀಡ್ಸ್ ಏನಿರುತ್ತೆ ಅಲ್ವಾ, ಅದನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಯಾವುದಾದ್ರೂ ಹಾಗಲಕಾಯಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಹಾಗೆ ಅಗಾರೋ ಎಲೆಕ್ಟ್ರಿಕ್ ಚಾಪರ್ಗೆ ಈಗ ಕಟ್ ಮಾಡ್ಕೊಂಡಿರೋಂತಹ ಹಾಗಲಕಾಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಕಟ್ ಮಾಡ್ಕೊಂಡಿರೋಂತಹ ಹಾಗಲಕಾಯನ್ನು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು ಸುಮಾರಷ್ಟು ರೀತಿಯ ಹಾಗಲಕಾಯಿ ರೆಸಿಪಿಗಳನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕೊಚ್ಚಲಿಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಒಂದು 5 ನಿಮಿಷ ಹಾಗೆ ಇಟ್ಕೊಳ್ಳಿ. ಆಮೇಲೆ ಈ ರೀತಿ ನೋಡಿ ಗಟ್ಟಿಯಾಗಿ ಹಿಂಡ್ಬಿಟ್ಟು ಈ ರಸನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಮತ್ತು ಈ ರೀತಿ ಮಾಡಿಕೊಂಡ್ರೆ ನಾವು ಮಾಡುವಂತಹ ಅಡುಗೆನ ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಮತ್ತು ಉಪ್ಪು ಹಾಕಿ ಇದನ್ನು ಇಟ್ಕೊಂಡು ಆಮೇಲೆ ಈ ರೀತಿ ಗಟ್ಟಿಯಾಗಿ ಹಿಂಡ್ಕೊಳ್ಳೋದ್ರಿಂದ ಅದರ ಕಹಿ ಕೂಡ ಕಡಿಮೆ ಆಗುತ್ತೆ. ಇದೊಂದು ಬೆಸ್ಟ್ ಟಿಪ್ಪು, ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 1-2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆನಾದರೂ ಯೂಸ್ ಮಾಡ್ಬೋದು. ಹಾಗೆ ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಹಾಗೆ 1/4 ಚಮಚ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಹಸಿಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಈ ರೀತಿ ಹುರಿದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದು ರೆಡಿ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ. ಈಗ ನೋಡಿ, ಹೆಚ್ಚಿಟ್ಕೊಂಡಿರೋಂತಹ ಎಲ್ಲ ಹಾಗಲಕಾಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಹುರಿವಾಗಲೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಆಗ ಬೇಗ ಹುರ್ಕೊಳ್ಳುತ್ತೆ ಮತ್ತು ಕಹಿ ಆಗಲ್ಲ. ಈಗ ಚೆನ್ನಾಗಿ ಇದನ್ನು ಹುರಿತಾ ಇದ್ದಂಗೆ ನೋಡಿ ಅದು ಫುಲ್ ಕ್ರಿಸ್ಪಾಗಿ ಬರುತ್ತೆ ಫ್ರೆಂಡ್ಸ್. ಆ ರೀತಿ ನೀವು ಹುರ್ಕೊಂಡ್ರೆ ಇದನ್ನು ನೀವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು. ದಿಢೀರಾಗಿ ನೀವು ರೈತನ ಮಾಡ್ಕೊಳ್ಳೋದಕ್ಕಾಗತ್ತೆ. ಆಮೇಲೆ ನೋಡಿ, ಇದನ್ನು ಹುರಿದಾದ್ಮೇಲೆ ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನೋಡಿ, ಈ ಥರ ನೋಡಿ ಗರಿಗರಿಯಾಗಿರುತ್ತೆ ಇದನ್ನು ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನಗಳವರೆಗೆ ಇಟ್ಕೊಳ್ಬೋದು. ಮತ್ತು ನಾನು ಆಗಲೇ ಹೇಳಿದಾಗೆ ರೈತನ ಮಾಡ್ಕೊಳ್ಳೋದಕ್ಕಾಗತ್ತೆ. ಮತ್ತು ವರ್ಕಿಂಗ್ ವುಮೆನ್ಗೆಲ್ಲ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ನೋಡಿ, ಅದಕ್ಕೆ ಈಗ ಫ್ರೆಶ್ ಆಗಿರುವಂತಹ ಮೊಸರನ್ನು ಒಂದು 2-3 ಚಮಚದಷ್ಟು ದೊಡ್ಡ ಸ್ಪೂನ್ ಆಗಿದ್ದರಿಂದ ಅದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೊಸರನ್ನು ಸೇರಿಸ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಒಂದು ಸರಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಯಾಕೆಂದರೆ ನಾವು ಹಿಂಡುವಾಗ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ, ಮತ್ತು ಹುರಿವಾಗ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಅಲ್ವಾ. ಅದು ಏನಾದರೂ ಸ್ವಲ್ಪ ದಪ್ಪ ಆಗಿತ್ತು ಅಥವಾ ಹುಳಿಯಾಗಿತ್ತು ಅಂತಾದರೆ ಒಂದು ಸ್ವಲ್ಪ 3-4 ಚಮಚ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ಒಂದು ಬೆಸ್ಟ್ ಹಾಗಲಕಾಯಿ ರೈತ ರೆಡಿ ಆಯಿತು ಫ್ರೆಂಡ್ಸ್. ಇದು ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಮೇಲ್ಗಡೆಯಿಂದ ಬೇಕಿದ್ದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಈಗ ಟೇಸ್ಟಿಯಾಗಿರುವಂತಹ ಒಂದು ಬೆಸ್ಟ್ ಆರೋಗ್ಯಕರವಾಗಿರುವಂತಹ ಹಾಗಲಕಾಯಿ, ನಮ್ಮ ಕಡೆಗೆ ಹಸಿ ಅಂತ ಹೇಳ್ತೀವಿ, ಇದು ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.